ಹೆಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಜ್ಯೋತಿ ಹೋಮ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ಕಡಲೆಕಾಳದು ಮೊಳಕೆ ತರಿಸಿ ಪಲ್ಯ ಮಾಡೋದು ಹೇಗೆ ಅಂತಂದು ತೋರಿಸ್ತಾ ಇದ್ದೀನಿ. ಬನ್ನಿ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತಂದು ನೋಡಿ. ಮೊಳಕೆ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಜಾರಿಗೆ 4ರಿಂದ 5 ಹಸೆಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಕೊತ್ತಂಬರಿ ಹಾಗೂ ಬಾದಾಮಿ ಹಾಕ್ಕೊಂಡು ರುಬ್ಕೊತೀನಿ. ನಂತರ ಒಂದು ಅರ್ಧ ಟೊಮಾಟೆನೂ ಕೂಡ ಹಾಕ್ಕೊಂಡು ರುಬ್ಕೊತೀನಿ. ಇಲ್ಲೇ ಒಗ್ಗರಣೆಗೆ ಅಂತಂದು 2 ಈರುಳ್ಳಿ ತೊಗೊಂಡಿನಿ, 1 ಟೊಮಾಟೆ ಹಣ್ಣು, 1 ಕ್ಯಾಪ್ಸಿಕಮ್ ತೊಗೊಂಡಿನಿ. ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಕೊತೀನಿ, ಕ್ಯಾಪ್ಸಿಕಮ್ಮು ಕೂಡ ಅಷ್ಟೇ ಪೀಸಾಗಿ ಹೆಚ್ಕೊತೀನಿ. ಈ ಥರ ಕೊಬ್ಬರಿ ಮಸಾಲ ಹಾಕಿ ಮಾಡಿದರೆ ಪಲ್ಯ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಕಡಲೆಕಾಳು ಪಲ್ಯ ಅದರಾಗೂ ಮೊಳಕೆ ಹೊಡೆಸಿದಲ್ಲ, ಭಾಳ ಟೇಸ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಸಾಸಿವೆ ಕಾಳು, ಜೀರಿಗೆ ಹಾಕ್ಕೊತೀನಿ. ಆನಂತರ ಕರಿಬೇವು, ಈರುಳ್ಳಿ ಹಾಕ್ಕೊತೀನಿ. ಅದು ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಹಸಿ ಸ್ಮೆಲ್ ಎಲ್ಲ ಹೋದಾದ್ಮೇಲೆ ಟೊಮಾಟೆನ ಹಾಕ್ಕೊತೀನಿ. ಅಲ್ಲಿನ ಪಲ್ಯನ ಈ ಥರ ಗ್ರೇವಿ ಥರ ಮಾಡಿದ್ರೇ ಚೆನ್ನಾಗಾಗುತ್ತೆ. ಚಪಾತಿ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಅನ್ನ ಜೊತೆಗಾದ್ರೂ ಕಲಿಸ್ಕೊಂಡು ತಿನ್ಬೋದು. ನಂತರ ಇಲ್ಲಿ 1 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊತೀನಿ. ನಂತರ ಗರಂ ಮಸಾಲ ಹಾಕ್ಕೊತೀನಿ. ನಂತರ ಇಲ್ಲಿ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲಾನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಮಸಾಲ ಹಸಿ ಸ್ಮೆಲ್ ಹೋದಾದ್ಮೇಲೆ ಇಲ್ಲಿ ಮೊಳಕೆ ಬಂದಿರೋ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಕಾಳು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತಂದು. ದಿನ ನೆನೆ ಇಟ್ಟು ಮರನೇ ದಿನ ಒಂದು ಬಟ್ಟೆ ಒಳಗೆ ಕಟ್ಟಿಟ್ಟರೆ ಈ ಥರ ಮೊಳಕೆ ಬರುತ್ತೆ. ಕಾಳುಗಳನ್ನು ಈ ಥರ ಮೊಳಕೆ ಕಟ್ಟಿ ಪಲ್ಯ ಮಾಡ್ಕೊಂಡು ತಿಂದರೆ ಭಾಳ ಹೆಲ್ತಿಗೆ ಬೆನಿಫಿಟ್ ಇದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಬೇಯಿಸಿದರೆ ಪಲ್ಯ ರೆಡಿ. ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಪಲ್ಯ ಅಂತಂದು. ಅಷ್ಟೇ ರುಚಿಯಾಗಿರುತ್ತೆ. ಈ ಪಲ್ಯನ ನೀವೆಲ್ಲ ಮಾಡ್ತೀರಾ ಅಂದ್ಕೊತೀನಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಬಾಯ್.